ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ಬೆಂಗಳೂರಲ್ಲಿ ಜಾಬ್ನ ಹುಡುಕ್ತಾ ಇದ್ರೆ ಈ ಒಂದು ವಿಡಿಯೋ ನಿಮಗೋಸ್ಕರ ಸ್ನೇಹಿತರೆ, ಓಕೆನಾ. ಸೊ ಬೆಂಗಳೂರಲ್ಲಿ ಜಾಬ್ನ ಕರೆದಿದ್ದಾರೆ ಸ್ನೇಹಿತರೆ. ಸೊ ಜಿಲ್ಲಾ ಪಂಚಾಯತಿಯಲ್ಲಿ ಕರೆದಿರುವಂಥದ್ದು ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿಯಲ್ಲಿ ಕರೆದಿರೋದು ಸ್ನೇಹಿತರೆ, ಬೆಂಗಳೂರು ರೂರಲ್ ಡಿಸ್ಟ್ರಿಕ್ಟ್, ಓಕೆನಾ. ಸೊ 2025 ಇದು ಏನಪ್ಪ ಪೋಸ್ಟ್ ಅಂತ ಹೇಳಿದ್ರೆ, ಅಪ್ಲಿಕೇಶನ್ ಆಫ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕಾಗಿರುತ್ತೆ. 8 ಮೆಡಿಕಲ್ ಆಫೀಸರ್, ಪ್ರೋಗ್ರಾಮ್ ಕೋಆರ್ಡಿನೇಟರ್ ಅಂಡ್ ಅದರ್ ಪೋಸ್ಟ್ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ, ಓಕೆನಾ. ಸೊ ಇದು ನೋಡೋದಾದ್ರೆ ಡಿಪ್ಲೊಮೊ, ಡಿಗ್ರಿ, BSc ಮಾಡ್ಕೊಂಡಿರೋರು ಈ ಒಂದು ಪೋಸ್ಟ್ ಗಳನ್ನ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಡಿಸ್ಟ್ರಿಕ್ಟ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಸೊಸೈಟಿ ಅಂತ ಹೇಳಿದ್ರೆ ನೀವು ಈ ಒಂದು ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಏನ್ ಕರೀತಾರೆ ಈ ಒಂದು ಪೋಸ್ಟ್ ಆ ಒಂದು ಡಿಪಾರ್ಟ್ಮೆಂಟ್ ಗೆ ಇರೋದು ಸ್ನೇಹಿತರೆ. 8 ವೇಕೆನ್ಸಿಗಳನ್ನ ಇದಾವೆ. ಸೊ ಲಾಸ್ಟ್ ಡೇಟ್ ಬಂದು 27 ಜೂನ್ 2025 ಲಾಸ್ಟ್ ಡೇಟ್ ಇದೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಗೌರ್ಮೆಂಟ್ ಮುಖಾಂತರ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಇರುತ್ತೆ ಸ್ನೇಹಿತರೆ. ಇದು ಆಫ್ಲೈನ್ ಮುಖಾಂತರ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು, ಓಕೆನಾ. ಬೆಂಗಳೂರು ಕರ್ನಾಟಕದಲ್ಲಿ ಕೆಲಸ ಇರೋದು. ಸೊ ಏನಪ್ಪಾ ಸ್ಯಾಲ್ರಿ ಇದು ಅಂತ ಹೇಳಿದ್ರೆ 60ರಿಂದ 1.5 ಲಕ್ಷದವರೆಗೂ ಇದೆ ಸ್ನೇಹಿತರೆ. ನ್ಯೂರಾಲಜಿಸ್ಟ್, ಫಿಸಿಷಿಯನ್, ಮೆಡಿಕಲ್ ಆಫೀಸರ್ಗೆ. ಕನ್ಸಲ್ಟೆಂಟ್ ಗೆ ಒಂದು ವೇಕೆನ್ಸಿ ಇದೆ, 60,000 ರೂಪಾಯಿ ಇದೆ. ಪ್ರೋಗ್ರಾಮ್ ಕೋಆರ್ಡಿನೇಟರ್ಗೆ 3 ವೇಕೆನ್ಸಿ ಇದೆ, 60,000 ರೂಪಾಯಿ. IT ಕೋಆರ್ಡಿನೇಟರ್ 1 ವೇಕೆನ್ಸಿ ಇದೆ, 55,000 ರೂಪಾಯಿ. ಪ್ರೋಗ್ರಾಮ್ ಅಸಿಸ್ಟೆಂಟ್ ಅಂಡ್ ME ಒಂದು ಪೋಸ್ಟ್ ಇದೆ, 35,000 ರೂಪಾಯಿ ಇದೆ ಸ್ನೇಹಿತರೆ. ಸೊ ಈ ರೀತಿ ಈ ಒಂದು ಸ್ಯಾಲರಿನ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ಏಜ್ ಲಿಮಿಟ್ ನೋಡೋದಾದ್ರೆ 60, 45 ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಏನ್ ಕ್ವಾಲಿಫಿಕೇಶನ್ ಅಂದ್ರೆ MBBS, MD, DM, DNB ಕರೆದಿದ್ದಾರೆ ಸ್ನೇಹಿತರೆ. ಕನ್ಸಲ್ಟೆಂಟ್ ಬಂದು MBBS, BDS, MPH ಕರೆದಿದ್ದಾರೆ. ಮತ್ತೆ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಗೆ ಕೂಡ MBBS, BDS, MPH, MD ಕೇಳಿದ್ದಾರೆ. ಮತ್ತೆ IT ಕೋಆರ್ಡಿನೇಟರ್ ಗೆ BE, MCA, MTech ಕೇಳಿದ್ದಾರೆ ಸ್ನೇಹಿತರೆ. ಯಾವ್ದಾದ್ರು ಒಂದಾಗಿದ್ದು ಸಾಕು ಈ ಒಂದು ಕ್ವಾಲಿಫಿಕೇಶನ್ ಗಳಲ್ಲಿ. ಮತ್ತೆ ಪ್ರೋಗ್ರಾಮ್ ಅಸಿಸ್ಟೆಂಟ್ ಅಂಡ್ MND ಗೆ MCOM ಅಥವಾ MBA ಕೇಳಿದ್ದಾರೆ ಸ್ನೇಹಿತರೆ, ಓಕೆನಾ. ಸೊ ಹಾಗೆ ಏನಪ್ಪ ಪ್ರೋಸೆಸ್, ಸೆಲೆಕ್ಷನ್ ಪ್ರೋಸೆಸ್ ಅಂತ ಹೇಳೋದಾದ್ರೆ ಶಾರ್ಟ್ ಲಿಸ್ಟ್ ಮಾಡ್ತಾರೆ, ಮತ್ತೆ ಇಂಟರ್ವ್ಯೂ ಇರುತ್ತೆ ಅಷ್ಟೇ ಸ್ನೇಹಿತರೆ, ಓಕೆನಾ. ಸೊ ಇದಕ್ಕೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇಲ್ಲ, ನೀವು ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ. ಸೊ ಸೆಲ್ಫ್ ಅಟೆಸ್ಟೆಡ್ ಕಾಪಿನ ನೀವು ಡಾಕ್ಯುಮೆಂಟ್ ನ ಸೆಂಡ್ ಮಾಡಬೇಕಾಗಿರುತ್ತೆ ಪೋಸ್ಟಲ್ ಅಡ್ರೆಸ್ಗೆ. ಮೆಂಟಲ್ ಹೆಲ್ತ್ ಸೆಕ್ಷನ್ 6th ಫ್ಲೋರ್, ವೆಸ್ಟ್ ವಿಂಗ್, ಆರೋಗ್ಯ ಸೌಧ, ಮಾಗಡಿ ರೋಡ್, ಬೆಂಗಳೂರು, ಓಕೆನಾ. ಸೊ ಈ ಒಂದು ಅಡ್ರೆಸ್ಗೆ ನೀವು ಸೆಂಡ್ ಮಾಡಬೇಕಾಗಿರುತ್ತೆ. ID ಪ್ರೂಫ್, ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್, ಮತ್ತೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಕಳಿಸ್ಬೇಕಾಗಿರುತ್ತೆ, ಓಕೆನಾ. ಸೊ ಇದು ಒಂದು ನೀವು ಅಪ್ಲಿಕೇಶನ್ ಫಾರ್ಮ್ ಎಲ್ಲಪ್ಪ ಡೌನ್ಲೋಡ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಒಂದು ಲಿಂಕ್ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ, ಕರ್ನಾಟಕ ಗೌರ್ಮೆಂಟ್, ಓಕೆನಾ. ಸೊ ನೋಟಿಫಿಕೇಶನ್ ಓಪನ್ ಆಗುತ್ತೆ. ಈ ಒಂದು ನೋಟಿಫಿಕೇಶನ್ ಪ್ರಕಾರ ನಿಮ್ಗೆ ಲಾಸ್ಟ್ ಡೇಟ್ ಬಂದು 27/6/2025 4ನೇ ತಾರೀಕುವರೆಗೂ ಇದೆ ಸ್ನೇಹಿತರೆ, ಓಕೆನಾ. ಸೊ ಇದಿಷ್ಟು ಫುಲ್ ಡೀಟೇಲ್ಸ್ ಆಗಿ ಕಂಪ್ಲೀಟ್ ಡೀಟೇಲ್ ಅಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾರ್ಯಾರು ಏನೇನು ಓದಿರ್ಬೇಕು, ಏನ್ ಕ್ವಾಲಿಫಿಕೇಶನ್, ಪ್ರೋಗ್ರಾಮ್ ಏನ್ ಮಾಡ್ಕೊಂಡಿರ್ಬೇಕು, ಓಕೆನಾ. ಸೊ ಈ ರೀತಿ ಕಂಪ್ಲೀಟ್ ಡೀಟೇಲ್ ಆದ ನಂತರ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಇದೆ ಸ್ನೇಹಿತರೆ. ನೋಡ, ಕರ್ನಾಟಕ ಬ್ರೈನ್ ಹೆಲ್ತ್ ಇನಿಷಿಯೇಟಿವ್ ಕಬಿ ಪ್ರೋಗ್ರಾಮು, ಓಕೆನಾ. ಸೊ ಈ ಒಂದು ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ಅಪ್ ಮಾಡಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಇನ್ಕ್ಲೂಡ್ ಮಾಡ್ಬಿಟ್ಟು ನೀವು ಸೆಂಡ್ ಮಾಡ್ಬೇಕಾಗಿರುತ್ತೆ ಪೋಸ್ಟ್ ಅಲ್ಲಿ, ಓಕೆನಾ. ಸೊ ಇದಿಷ್ಟು ಆದ ನಂತರ ನೀವು ಏನಾದ್ರು ಇನ್ನೂ ಜಾಬ್ ನ ಬೇರೆ ಇದರಲ್ಲಿ ಹುಡುಕ್ತಾ ಇದ್ರೆ 10th ಅವರು 12th PUC ITI ಮಾಡ್ಕೊಂಡಿರೋರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಇಲ್ಲಿ ಬಂದು ಡೈರೆಕ್ಟ್ ಆಗಿ ನೀವು 10th ಜಾಬ್ಸ್ ಅಂತ ಏನಿದೆ ಅಥವಾ PUC ಜಾಬ್, ಈ ರೀತಿ ಗ್ರಾಜುಯೇಷನ್ ಜಾಬ್ಸ್, UPSC ಜಾಬ್, ಈ ರೀತಿ ಕಂಪ್ಲೀಟ್ ಡೀಟೇಲ್ಸ್ ಇದಾವೆ ಸ್ನೇಹಿತರೆ. ಸೊ ಅದನ್ನ ನೀವು ಕ್ಲಿಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ, ಓಕೆನಾ. ಸೊ ನೀವು SSLC ಆದ್ಮೇಲೆ IT ಕಂಪನೀಸ್ ಅಲ್ಲಿ ಬೇಕು ಅಂತ ಹೇಳಿದ್ರೆ, ಮತ್ತೆ ಡಿಫೆನ್ಸ್ ಅಲ್ಲಿ ಬೇಕು ಅಂತ ಹೇಳಿದ್ರೆ, ರೈಲ್ವೇದಲ್ಲಿ, ಬ್ಯಾಂಕಿಂಗ್ ಅಲ್ಲಿ, ಮತ್ತೆ ಕಾಲೇಜ್ಗಳಲ್ಲಿ ನಿಮ್ಗೆ ಪಾಠ ಬೇಕು ಅಂತ ಹೇಳಿದ್ರೆ ಇದಿಷ್ಟು ಫುಲ್ ಡೀಟೇಲ್ ಆಗಿ ಇಲ್ಲಿ ಬಿಟ್ಟಿದೀವಿ ಸ್ನೇಹಿತರೆ. ಸೊ ಈ ಒಂದು ವೆಬ್ಸೈಟ್ ನ ಸದುಪಯೋಗ ಪಡಿಸ್ಕೊಳ್ಳಿ ಸ್ನೇಹಿತರೆ, ಯಾಕಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ಗಳನ್ನ ಯಾವಾಗ್ಲೂ ಇಲ್ಲಿ ಬಿಡ್ತಾ ಇರ್ತೀವಿ. ಯೂಟ್ಯೂಬ್ ಅಲ್ಲಿ ಆದ್ರೆ 1-2 ವಿಡಿಯೋಗಳನ್ನ ಮಾಡಕ್ಕಾಗೋದು. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಕಂಪ್ಲೀಟ್ ಆಗಿ ದಿನನಿತ್ಯ ಹಲವಾರು ಪೋಸ್ಟ್ ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಸ್ನೇಹಿತರೆ, ಚೆಕ್ ಮಾಡ್ಕೋಬಹುದಾಗಿರುತ್ತೆ, ಓಕೆನಾ. ಸೊ ಇನ್ನು ನೀವು ನಮ್ಮ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ, ಹಾಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ. ಈ ಒಂದು ವಿಡಿಯೋನ ಅವ್ರಿಗೂ ಕೂಡ ಹೆಲ್ಪ್ ಆಗ್ಲಿ, ಓಕೆನಾ. ಸೊ ಈಗಾಗ್ಲೇ ಬಿಟ್ಟಿರೋ ಹಾಗೆ ನೋಡೋದಾದ್ರೆ ಹಾವೇರಿ ಜಿಲ್ಲೆಯಲ್ಲಿ ಕರೆದಿದ್ರು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕರೆದಿದ್ರು, ಮತ್ತೆ SBI ಅಲ್ಲಿ ಕರೆದಿದ್ದಾರೆ, ಇನ್ನು ಇದೆ ಇದು, ಓಕೆನಾ. ಸೊ NIT ಕರ್ನಾಟಕದಲ್ಲಿ ಕರೆದಿದ್ದಾರೆ, ಮತ್ತೆ RRB ಟೆಕ್ನಿಷಿಯನ್ ಪೋಸ್ಟ್ ಕರೆದಿದ್ದಾರೆ, SSC ಕರೆದಿದ್ದಾರೆ. ಈ ಎಲ್ಲಾ ಪೋಸ್ಟ್ ಗಳು ಇದಾವೆ ಸ್ನೇಹಿತರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಹಾಗೆ
ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಲೇಟೆಸ್ಟ್ ಅಪ್ಡೇಟ್ಸ್ ಬಿಡ್ತಾ ಇರ್ತೀವಿ. ಇನ್ನು ಟೆಲಿಗ್ರಾಮ್ ವಾಟ್ಸ್ಆಪ್ ಗ್ರೂಪಿಗೆ ಕೂಡ ಜಾಯ್ನ್ ಆಗ್ಬಹುದು. ಅಲ್ಲಿ ಕೂಡ ನಿಮಗೆ ಲೇಟೆಸ್ಟ್ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ ಸ್ನೇಹಿತರೆ. ಓಕೆನಾ. ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.